ನನ್ನ ಹೆಸರು ಆಶಾ. ನಂಗೆ ಮದುವೆಯಾಗಿ 5 ವರ್ಷ ಆಗಿದೆ. ನನ್ನ ಗಂಡ ತೀರಿ ಹೋಗಿದ್ದಾನೆ. ನಂಗೆ ಇನ್ನು ಮಗು ಆಗಿಲ್ಲ. ನನ್ನ ಮೈಮಾಟ ನೋಡಿದರೆ ಅವರದ್ದು ಹೇಳುವುದಂತೂ ಗ್ಯಾರಂಟಿ. ಹಂಗೆ ಇದ್ದೀನಿ ನಾನು. ಈಗ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದಿನಾಲು ನನ್ನ ಸಾರ್ ಕರಿತಾ ಇರ್ತಾನೆ. ರೂಮಲ್ಲಿ ದಿನಾಲು ಬೇಕು ಅಂತಾನೆ ನನ್ನ ಕರೆದು ಅದು ಇದು ಕೆಲಸ ಹೇಳ್ತಾ ಇರ್ತಾನೆ. ನಾನು ಕೆಲಸ ಕೊಟ್ಟಿದ್ದಾರೆ ಎಂದು ಮಾಡ್ತಾ ಇರ್ತೀನಿ. ಒಂದು ದಿನ ಅವನು ನನಗೆ ಕೇಳಿದ. ನಾನು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಅವನು ನನ್ನ ಕೆಲಸದಿಂದ ತೆಗೆದ. ನಾನು ದಿನಾಲು ಮನೆಯಲ್ಲಿ ಇದ್ದು ಸಾಕಾಯಿತು. ನನಗೂ ತುರಿಕೆ ಜಾಸ್ತಿ ಆಗ್ತಾ ಇತ್ತು. ನಾನು ಒಂದು ನಿರ್ಧಾರ ಮಾಡಿದೆ. ಅವನು ಬಯಸೋದು ಅದನ್ನೇ, ನಂಗೂ ಬೇಕಾಗಿರೋದು ಅದೇ. ಯಾಕೆ ಬಿಡಬೇಕು ಸುಮ್ಮನೆ ಅಂತ ಮರುದಿನ ಫೋನ್ ಮಾಡಿದೆ. ಆ ಕಡೆಯಿಂದ ದುಡ್ಡು ಕೇಳಿದೆ. ಅವನು ಕೊಟ್ಟ. ನಾನು ರಾತ್ರಿ ಮನೆಗೆ ಬನ್ನಿ. ರಾತ್ರಿ ಆಗಿತ್ತು. ನಮ್ಮ ಮನೆಗೆ ಬಂದ. ನಾನು ಬನ್ನಿ ಸಾರ್ ಕುಳಿತುಕೊಳ್ಳಿ ಅಂದೆ. ಅವನು ಕುಳಿತುಕೊಂಡ. ಆಮೇಲೆ ರೀ ಮೇಡಮ್, ನೀವು ತುಂಬಾ ಚೆನ್ನಾಗಿ ಇದ್ದೀಯಾ ಅಂದ. ನಾನು ಚಂದಾಗಿಂದ ಯಾವುದು ನಡೆಯಲ್ಲ, ಎಲ್ಲರೂ ಮಲ್ಕೊಳ್ಳೋದೇ ಚಿಂತೆ ಸಾರ್ ಅಂದೆ. ಅವನು ಮೇಡಮ್, ನಿಮ್ಮ ಗಂಡ ಇಲ್ಲ, ನಂಗೆ ಹೆಂಡತಿ ಇಲ್ಲ, ಇಬ್ಬರು ಮದುವೆ ಆಗೋಣ ಅಂದ. ನಾನು ಖುಷಿಯಿಂದ ಒಪ್ಪಿಕೊಂಡು ರಾತ್ರಿ ಆಯ್ತು. ನನ್ನ ಬೆಡ್ರೂಮ್ ಕರ್ಕೊಂಡು ಹೋದೆ. ಅವನು ಸೀದಾ ನನ್ನ ಡ್ರೆಸ್ ಬಿಚ್ಚಿದ. ಅವನ ಪ್ಯಾಂಟ್ ಬಿಚ್ಚಿದ. ಅವನ ರಾಡ್ ತುಂಬಾ ದೊಡ್ಡದು ಉದ್ದ ಇದೆ. ನಾನು ನನ್ನ ಗಂಡನ ಬಿಟ್ಟರೆ ಇವಂದೇ ನೋಡ್ತಾ ಇರೋದು. ನನಗೆ ತಡೆಯೋಕೆ ಆಗದೆ ಅದನ್ನ ಬಾಯಿಗೆ ಹಾಕಿಕೊಂಡೆ. ನಾನು ಹಿಂದೆ ಮುಂದೆ ಮಾಡ್ತಾ ಇದ್ದೆ. ಅವನು ನನ್ನ ತಲೆ ಹಿಡ್ಕೊಂಡು ಹಿಂದೆ ಮುಂದೆ ಮಾಡ್ತಾ ಇದ್ದ. ಆಮೇಲೆ ಸೀದಾ ಕೆಳಗಡೆ ಬಂದ. ನಾನು ಕಾಲು ಅವರ ಮಾಡಿದೆ. ಅವನು ಸೀದಾ ನೋಕಿದ. ನಂದು ಬಹಳ ದಿನ ಆಗಿತ್ತು ಮಾಡಿ, ಅದಕ್ಕೆ ಟೈಟ್ ಆಗಿತ್ತು. ಅವನು ಜೋರಾಗಿ ನೋಕಿದ. ನಾನು ಅಮ್ಮ ಅಂದೆ. ಅವನಿಗೆ ಮೊದಲನೇ ಸಲ ಆಗಿದ್ದರಿಂದ ಬೇಗನೆ ರಸ ಬಿಟ್ಟ. ನಾನು ರಸ ಬಿಟ್ಟೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಎದ್ದ. ಮತ್ತೆ ಮಾಡೋಕೆ ಶುರು ಮಾಡಿದ. ನಾನು ಅಮ್ಮ ಅಮ್ಮ
ಅದಕ್ಕೆ ಅವನು, ಮೇಡಮ್ ನಿಮ್ಮದು ಬಿಡಲ್ಲ ಇವತ್ತು ಅಂದೆ. ಅದಕ್ಕೆ ನಾನು ನಿಮ್ಮ ಶಕ್ತಿ ಎಲ್ಲ ಹಾಕಿ ಮಾಡಿ ನಾನೇ ನಿಮ್ಮವಳು ಈಗ ಅಂದೆ. ಅವನು ಇನ್ನೂ ಜೋರಾಗಿ ಮಾಡಿದ. ನಾನು ಮಾ 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 ಆ ಮತ್ತೆ